ತಿನ್ನೋಕ್ಕೆ ಹಾಕ್ದಿರುವಂತ ಕೇಕ್ ಮಾಡೋಣ ಬನ್ನಿ. ಸಾರಿ, ತಿನ್ನೋಕ್ಕೆ ಹಾಕ್ದಿರ ಅಲ್ಲ, ತಿನ್ಲೇಬಾರ್ದಾಗಿರುವಂತ ಕೇಕ್ ಮಾಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ರೀಸೆಂಟಾಗಿ ನಮ್ಮ ಅಣ್ಣನ ಮಗನ ನಾಮಕರಣಕ್ಕೆ ನಾನು ಕೊಟ್ಟಂತಹ ಗಿಫ್ಟು, ಅದು ಡೈಪರ್ ಕೇಕ್ ಅಂತ ನಾನು ಹೆಸರಿಟ್ಟಿದ್ದೀನಿ. ನೀವು ಈ ಪೂರ್ತಿ ವಿಡಿಯೋ ನೋಡ್ದಾದ್ಮೇಲೆ ಇದಕ್ಕೆ ಏನು ಹೆಸರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ನಾನಿಲ್ಲಿ ಈ ಡೈಪರ್ಸ್ನ ತಗೊಂಡು ಒಂದೊಂದನ್ನ ವಿಡಿಯೋದಲ್ಲಿ ತೋರಿಸಿರುವ ರೀತಿ ರೋಲ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಸುಮಾರಿಗೆ 40 to 45 40ರಿಂದ 45 ಡೈಪರ್ಸ್ನ ಈ ಥರ ರೋಲ್ ಮಾಡಿ ಇಟ್ಕೊಂಡೆ. ನಂತರ ಇಲ್ಲಿ ಟಿಶ್ಯೂ ರೋಲ್ಸ್ನ ತಗೊಂಡಿದ್ದೀನಿ. ನಾನು 3 ಟೈರ್ಸ್ ಡೈಪರ್ ಕೇಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಕೆಳಗೆ ಬೇಸ್ಗೆ ನಾನು 4 ಟಿಶ್ಯೂ ರೋಲ್ನ ತಗೊಂಡಿದ್ದೀನಿ. 4 ಟಿಶ್ಯೂ ರೋಲ್ಸ್ಗೆ ಈ ಥರ ಇಲ್ಲಿ ನಾವು ಎಲ್ಲ ಮಾಲ್ಸ್ಗೆ ಹೋದಾಗ ನಮ್ಮ ಬ್ಯಾಗ್ಸ್ಗೆ ಲಾಕ್ ಹಾಕ್ತಾರಲ್ಲ, ಸೊ ಆ ಮೆಟೀರಿಯಲ್ನ ನಾನು ಯೂಸ್ ಮಾಡಿ ನಾನು ಫುಲ್ ಈ ಟಿಶ್ಯೂ 4 ರೋಲ್ಸ್ನ ಕಟ್ಟಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಬೇರೆ ಥ್ರೆಡ್ಸ್ ಇದ್ದರೆ ಮೇ ಬಿ ಅದರಲ್ಲೂ ಮಾಡ್ಬೋದು. ನಾನು ಇದು ಮಾಡುವ ಹೊಸ್ದಾಗಿರುತ್ತೆ ಅನ್ನೋ ಥರ ಇದನ್ನು ಟ್ರೈ ಮಾಡಿದೆ, ವರ್ಕೌಟ್ ಆಗುತ್ತೋ ಇಲ್ವೋ ಅಂತ. ನನಗೆ ಸ್ಟ್ರಾಂಗ್ ಆಗೇ ನಿಂತಿತ್ತು. ಸೊ ಇದನ್ನು ಆ ಥರ ಫುಲ್ ಟೈಟ್ ಮಾಡಿ ಅದಕ್ಕೆ ನಾನು ಎಡ್ಜಸ್ನ ಸಿಸರ್ ಹೆಲ್ಪಿಂದ ಕಟ್ ಮಾಡಿಬಿಡ್ತಿದ್ದೀನಿ. ಸೊ ಈಗ ಅದಕ್ಕೆ ಎಷ್ಟು ಯೂಸ್ ಮಾಡಿದ್ವೋ ಆ ಮೆಟೀರಿಯಲ್ಸ್, ಅದಕ್ಕಿಂತ 2 ಅಥವಾ 3 ಈ ವೈರ್ ಅಥವಾ ಸ್ಟ್ರಿಂಗ್ ಅಂತ ಏನಂತಾರೆ ಇದನ್ನು ಎಕ್ಸ್ಟ್ರಾ ಸೇರಿಸಿ ಈ 4 ಟಿಶ್ಯೂ ಪೇಪರ್ ರೋಲ್ಸ್ನ ಸೇರೋ ಹಾಗೆ ಇನ್ನೊಂದು ವೈರ್ನ ಸಹ ಮಾಡ್ಕೋಬೇಕು. ಸೊ ಇಲ್ಲಿ ಅದನ್ನು ನಾನು ಮಾಡಿದ್ದೀನಿ. ಇಲ್ಲಿ ಫುಲ್ ಕಂಪ್ಲೀಟ್ ಆದಮೇಲೆ ಇದರ ಮಧ್ಯ ನಾವು ಈಗ ತಾನೇ ರೋಲ್ ಮಾಡಿಟ್ಟುವಂತಹ ಡೈಪರ್ಸ್ನ ನಾನು ಅದ್ರ ಒಳಗೆ ಇನ್ಸರ್ಟ್ ಮಾಡ್ತಿದ್ದೀನಿ. ಸೊ ಒಂದೊಂದಾಗಿ ಫುಲ್ ಸರ್ಕಂಫರೆನ್ಸ್ ಈ 4 ಟಿಶ್ಯೂ ಪೇಪರ್ ಸರ್ಕಂಫರೆನ್ಸ್ ಸಹ ನಾನು ಫಿಲ್ ಮಾಡಿಬಿಡ್ತಿದ್ದೀನಿ. ಸೊ ಇದನ್ನು ಮಾಡಬೇಕಾದ್ರೆ ತುಂಬ ಟೈಟ್ ಆಗಿರೋ ಹಾಗೆ ನೋಡ್ಕೋಬೇಕು. ಇಲ್ಲ ಅಂದರೆ ಮಧ್ಯ ಒಂದು ಡೈಪರ್ ರೋಲ್ ಏನಾದರೂ ಬಿದ್ರೂ ಸಹ ನಮ್ಮ ಪೂರ್ತಿ ಪಟ್ಟಿರುವಂಥ ಶ್ರಮ ಎಲ್ಲ ಹಾಳಾಗುತ್ತೆ. ಸೊ ತುಂಬ ಟೈಟ್ ಆದರೂ ಪರವಾಗಿಲ್ಲ, ತುಂಬ ಎಳೆದು ಆದರೂ ಫುಲ್ ಆಗೋ ಹಾಗೆ ನಾನು ನೋಡಿ ಲಾಸ್ಟಲ್ಲಿ ತುಂಬ ಟೈಟ್ ಆದರೂ ಸಹ ನಾನು ಫುಲ್ ಕಷ್ಟಪಟ್ಟಾದರೂ ಒಳಗೆ ಅದನ್ನು ಟೈಟಾಗಿ ಸೇರಿಸಿದ್ದೀನಿ ಎಲ್ಲ ಡೈಪರ್ ರೋಲ್ಸ್ನು. ಸೊ ಇದೇ ಥರ ಇದು ಫಸ್ಟ್ ಟೈರ್ ಮುಗೀತು. ಸೊ ಮೇಲಿನ ಟೈರ್ಗೆ ನಾನು ಬರೀ ಒಂದು ಟಿಶ್ಯೂ ರೋಲ್ನ ಮಾತ್ರ ತೊಗೊತಾ ಇದ್ದೀನಿ. ಸೊ ಈ ಒಂದು ಟಿಶ್ಯೂ ರೋಲ್ಗೆ ಸುಮಾರು ಏನಿಲ್ಲ ಅಂದರೂ 4 ಅಥವಾ 5 ಈ ಸ್ಟ್ರಿಂಗ್ಸ್ನ ಆ್ಯಡ್ ಮಾಡಿದ್ರೆ ನಾವು ಡೈಪರ್ಸ್ ಇಟ್ಟ ಮೇಲೆ ಅದನ್ನು ಟೈ ಮಾಡೋಕ್ಕೆ ಸರಿಯಾಗಿರುತ್ತೆ. ಸೊ ಇಲ್ಲಿ ನಾನು 4 ಯೂಸ್ ಮಾಡಿದ್ದೀನಿ. ಇದಾದಮೇಲೆ ಸೇಮ್ ಮೊದಲನೇ ಮಾಡಿದ್ದ ಹಾಗೆ ಎಲ್ಲ ಡೈಪರ್ಸ್ ರೋಲ್ನು ಸಹ ಅದರೊಳಗೆ ನಾನು ಇನ್ಸರ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿಗೆ ನಮ್ಮ ಸೆಕೆಂಡ್ ಟೈರು ಸಹ ಮುಗೀತು. ನಾನು ಥರ್ಡ್ ಟೈರ್ಗೆ ಈ ಟಿಶ್ಯೂ ಪೇಪರ್ ಹೋಲ್ ಇದೆಯಲ್ಲ, ಸೊ ಆ ಹೋಲ್ಗೆ ಇನ್ನೊಂದು ಡೈಪರ್ ರೋಲ್ನ ಇಟ್ಬಿಡುವ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಈ 2 ಮುಗಿದ ಆದಮೇಲೆ ನಂತರ ನಾನು ಒಂದು ಗೋಲ್ಡ್ ಲೇಸ್ ಅಥವಾ ಒಂದು ಗೋಲ್ಡ್ ಟೇಪ್ ಇರುತ್ತಲ್ಲ, ಸೊ ಆ ಸ್ಟ್ರಿಂಗ್ ಏನು ಕಾಣಬಾರ್ದು ಅಂತ ನಾವಿವಾಗ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಟೈ ಮಾಡೋಕ್ಕೆ, ಅದು ಏನು ಕಾಣಬಾರ್ದು ಅಂತ ನಾನು ಒಂದು ಗೋಲ್ಡ್ ಟೇಪ್ನ ಯೂಸ್ ಮಾಡ್ತಿದ್ದೀನಿ. ಇದು ನಿಮಗೆ ನಾವು ಡೆಕೋರೇಷನ್ ಪರ್ಪಸ್ಗೆ ಬೇಕಾದ್ರೆ ಲೇಸು ಸಹ ಯೂಸ್ ಮಾಡ್ಬೋದು. ಸೊ ಇದು ಫುಲ್ ಟೈಟಾಗಿರಬೇಕು ಅಂತ ಗ್ಲೂ ಹಾಕ್ಬೋದು, ಬಟ್ ಗ್ಲೂ ಹಾಕಿದ್ರೆ ಟೈಟ್ ಇರುತ್ತೋ ಇಲ್ವೋ ಅಂತ ನಾನು ಸೀವಿಂಗ್ ನೀಡಲ್ ಹೆಲ್ಪಿಂದ ನಾನು ಹ್ಯಾಂಡ್ ಸ್ಟಿಚ್ಚೇ ಮಾಡಿಬಿಡ್ತಿದ್ದೀನಿ. ಸೊ ಕಂಪ್ಲೀಟಾಗಿ ಒಂದು 6 to 7 ಹ್ಯಾಂಡ್ ಸ್ಟಿಚಸ್ ಹಾಕ್ಬಿಟ್ರೆ ಸೊ ಅದು ಟೈಟಾಗಿ ಇರುತ್ತೆ. ಸೊ ನಮಗೆ ಅದು ಲೂಸ್ ಆಗುತ್ತೆ ಅನ್ನೋ ಯಾವ ಚಿಂತೆನೂ ಇರೋಲ್ಲ. ಸೇಮ್ ಥಿಂಗ್ ಈಗ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನೋ ದ ಸೇಮ್ ಥಿಂಗ್ ಮೇಲೆ ಸೆಕೆಂಡ್ ಟೈರ್ಗೂ ಸಹ ಅದೇ ಫಾಲೋ ಮಾಡೋದು. ಅದಕ್ಕೂ ಅಷ್ಟೇ ಅದ್ರ ಸರ್ಕಂಫರೆನ್ಸ್ ನೋಡಿ ಅದಕ್ಕೆ ಈ
ಗೋಲ್ಡ್ ಕಲರ್ ಟೇಪ್ನ ಅಟ್ಯಾಚ್ ಮಾಡಿ ನಾನು ನೀಡಲ್ ಹೆಲ್ಪಿಂದ ಹ್ಯಾಂಡ್ ಸ್ಟಿಚ್ಚೆ ಮಾಡಿಬಿಡ್ತಿದ್ದೀನಿ. ಸೊ ಇದನ್ನ ಎರಡೂ ಮಾಡಿದ ಆದಮೇಲೆ ನಾನು ಇದಕ್ಕೆ ಬೋಸ್ ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಆ ಬೋಸ್ಗೋಸ್ಕರ ನಾನು 30 ಸೆಂಟಿಮೀಟರ್ ಇರೋ ಹಾಗೆ ಸ್ಯಾಟಿನ್ ರಿಬ್ಬನ್ಸ್ನ ತಗೊಂಡಿದ್ದೀನಿ. ದಟ್ ಸ್ಯಾಟಿನ್ ರಿಬ್ಬನ್ಸ್ ಅಪ್ರಾಕ್ಸಿಮೇಟ್ಲಿ ಲೈಕ್ 1/4 ಇಂಚ್ ಇರೋ ಅಂಥ ರಿಬ್ಬನ್ಸ್ನ ತಗೊಂಡು ನಾನು ವಿಡಿಯೋದಲ್ಲಿ ತೋರಿಸಿರುವಂಥ ರೀತಿ ಬೋ ಮಾಡಿ ಅದನ್ನು 2 ಕಲರ್ಸಲ್ಲಿ ಮಾಡಿಕೊಂಡೆ. ಒಂದು ಆರೆಂಜ್ ಹಾಗೂ ಯೆಲ್ಲೋ. ನಾನು ಬ್ಲೂ ಮಾಡುವ ಅಂತ ಇದ್ದೆ, ಬಟ್ ಬ್ಲೂ ಸಿಕ್ಕಲಿಲ್ಲ. ಸೊ ಈ ಆರೆಂಜ್ ಹಾಗೂ ಯೆಲ್ಲೋನ ಮಾಡಿ ಹೀಗೆ ಗೋಲ್ಡ್ ಟೇಪ್ ಮೇಲೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿರುವಂಥ ರೀತಿ ಇರುವಂಥ ಸ್ಟಿಕ್ಕರ್ಸ್ನ ತಗೊಂಡು ನಾವು ಅದ್ರ ಮೇಲೆ ಪಾಪ್ ಅಪ್ ಮಾಡಿದ್ರೆ ನಮ್ಮ ಡೈಪರ್ ಕೇಕ್ ರೆಡಿ.